ಇಸ್ವಿಯಿಂದ ಪ್ರಾರಂಭ ಆಗೈತಿ. ಈ ನಮ್ಮ ಪ್ರಯಾಣ ಹೇಳೋಕೆ ಮುಂಚೆ ನಮ್ಮ ಮೊಟ್ಟ ಮೊದಲು ನಮ್ಮ SVM ಕಾಲೇಜಲ್ಲಿ ನಾವು 3 ಜನ ವರ್ಕ್ ಮಾಡ್ತಿದ್ವಿ. ನಮ್ಮ ಮದರ್ ಇನ್ಸ್ಟಿಟ್ಯೂಷನ್ ಆ ಸಂಸ್ಥೆಗೆ ನಾನು ಋಣಿಯಾಗಿದ್ದಿ. ಅದನ್ನ ನೆನೆಸಿ ನಾ ಮುಂದಿನ ನನ್ನ ಪ್ರಯಾಣನ ಶಾರ್ಟ್ಕಟ್ ಆಗಿ ಹೇಳಲು ಬಯಸ್ತೇನೆ. ಎ ಜರ್ನಿ ಆಫ್ 1000 miles begins with a single step ಅಂತಾರ. 1000 ಅಡಿಯ ಪಾದ ಒಂದೇ ಪಾದದಿಂದ ಪ್ರಾರಂಭ ಆಗುತ್ತೆ. ಹಾಗೇನೆ ನಮ್ಮ ಜರ್ನಿ ಕೂಡ, ನಮ್ಮ ಪ್ರಯಾಣ ಕೂಡ 2001ನೇ ಇಸ್ವಿಯಲ್ಲಿ ಕೇವಲ 8 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿ ಅದರ ಹೆಸರೇನಪ್ಪ ಅಂದ್ರೆ ಸ್ಪಂದನಾ ಕೋಚಿಂಗ್ ಕ್ಲಾಸ್ ಅಂತ. ಸೊ ಕಾಲೇಜ್ ಆದ ನಂತರ ಮಧ್ಯಾಹ್ನ 3 ರಿಂದ 6 ಕೋಚಿಂಗ್ ಕ್ಲಾಸ್ ಮಾಡಲು ಪ್ರಾರಂಭಿಸಿದ್ವಿ. ನಾನು, ತುಂಬಿ ಸರ್, ವೀರೇಶ್ ಸರ್ ಮತ್ತು ಕೌದಿ ಸರ್ ನೇತೃತ್ವದಲ್ಲಿ. ಸೊ ಆ ಬ್ಯಾಚ್ ಬಹಳ ನಮ್ಗೆ ಸಕ್ಸಸ್ಫುಲ್, ನಮ್ಗೆ ಬಹಳ ಖುಷಿ ಕೊಡ್ತು. ಪ್ರಾಮಾಣಿಕವಾಗಿ ಕಷ್ಟಪಟ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಆ ಬ್ಯಾಚಿನಲ್ಲಿ ರುದ್ರೇಶ್ ಗಾಳಿ ಅಂತಿದ್ರು, ಇವತ್ತು ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ಯಾರ ಹುಬ್ಳಿ ಧಾರವಾಡ. ಮಂಜುನಾಥ್ ಮುದ್ಗಲ್ ಅಂತೇಳಿ ಫಾರೆಸ್ಟ್ ಆಫೀಸರ್ ಆಗ್ಯಾರ. ವೆಂಕಟೇಶ್ ಹೂಲಿಗೇರಿ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಈಗ ಸದ್ಯ. ಕೋಶೆಟ್ಟಿ ಮೇಡಮ್ ಅಂತೇಳಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹಾಗಾಗಿ ಅನೇಕ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯನ್ನ ಸೇರ್ಬಿಟ್ಟು ನಮಗೆ ಬಹಳ ಗೌರವ ತಂದು ಕೊಟ್ರು. ಅದು ನಾವು ಇಲ್ಲಿ ಈ ಸಂದರ್ಭದಲ್ಲಿ ಹೇಳೋದು ಬಹಳ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ಸುಮಾರು 2001ನೇ ಇಸ್ವಿಯಿಂದ 2013ನೇ ಇಸ್ವಿವರೆಗೂ ಸುಮಾರು 13 ವರ್ಷ ಸತತವಾಗಿ ನಿರಂತರವಾಗಿ ಪಾಠ ಬೋಧನೆಯಲ್ಲಿ ತೊಡಗಿ ಅನೇಕ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಶಿಕ್ಷಣ ಪಡೆದಂತ ಅನೇಕ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿ, ದೊಡ್ಡ ಇಂಜಿನಿಯರ್ಸ್ ಆಗಿ ದೇಶ ವಿದೇಶಗಳಲ್ಲಿ ಒಳ್ಳೆ ಪ್ಯಾಕೇಜ್ ನಲ್ಲಿ ಇವತ್ತು ಸೇವೆ ಸಲ್ಲಿಸಕತ್ತಾರ ಅಂತ ಹೇಳಕ ಬಹಳ ಖುಷಿ ಅನ್ಸುತ್ತಾ, ಹೆಮ್ಮೆ ಅನ್ಸುತ್ತಾ. ಅನೇಕ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಕಲ್ತಂತವರು ವಿಜ್ಞಾನಿಗಳಾಗ್ಯಾರ. ಇವತ್ತ 100 ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗ್ಯಾರ, ಡೆಂಟಿಸ್ಟ್ ಆಗ್ಯಾರ. BMS ಅಂಕು ಪ್ರತಿ ವರ್ಷ ಸುಮಾರು 25 ಹುಡುಗರು BMS ಕೋರ್ಸ್ ಅನ್ನು ಆಯ್ಕೆ ಮಾಡ್ತಾರ. ಸುಮಾರು 10 ವಿದ್ಯಾರ್ಥಿಗಳು ಗವರ್ಮೆಂಟ್ ಮೆಡಿಕಲ್ ಸೀಟ್ ಪ್ರತಿ ವರ್ಷ ತಗೊಂತಾರ. ನಮ್ಮ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಲ್ಲಿ ಕಲ್ತಂತ ವಿದ್ಯಾರ್ಥಿಗಳು. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇವಾಗ ನಮ್ಮ ಪ್ರಯಾಣದಲ್ಲಿ ಇದ್ದವರು ಇವತ್ತು ಬಂದಾರ. ಇವತ್ತ ಅವರು ಆ ದಶಮಾನೋತ್ಸವನ್ನ ಸಂಭ್ರಮಿಸಕ್ ಬಂದಾರ. ಹಾಗೇನೆ ಅನೇಕ ವಿದ್ಯಾರ್ಥಿಗಳು ನರ್ಸ್ಗಳಾಗಿ, ಲ್ಯಾಬ್ ಟೆಕ್ನಿಷಿಯನ್ಗಳಾಗಿ, ವೆಟರ್ನರಿ ಆಫೀಸರ್ಸ್ ಆಗಿ, ಅಗ್ರಿಕಲ್ಚರ್ ಆಫೀಸರ್ಸ್ ಆಗಿ, ಬ್ಯಾಂಕ್ ಎಂಪ್ಲಾಯ್ ಆಗಿ, ದೊಡ್ಡ ಉದ್ಯಮಿಗಳಾಗಿ, ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೊ ಹಾಗೇನೆ ಇವಾಗ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ನಿಂಗಪ್ಪ ಉಪ್ಪಾಳ್ ಅಂತೇಳಿ ಇಲ್ಲೇ ಕುಷ್ಟಗಿ ತಾಲೂಕಿನ ನಾರಿನಾಳ ಚಿಕ್ಕದಾದ ಗ್ರಾಮದಿಂದ ಬಂದು ನಮ್ಮ ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು 2-3 ಸಾಫ್ಟ್ವೇರ್ ಕಂಪನಿಗಳ ಓನರ್ ಆಗಿ ಪ್ರತಿ ವರ್ಷ ಸುಮಾರು 1000 ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡಿಸ್ತಾರ. ಒಂದು ಅದ್ಭುತವಾದ ಸಾಧನೆ ಮಾಡ್ತಾರ. ನಮ್ಮ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿ ಇವತ್ತು ಮಂಜುನಾಥ್ ಪಾಟೀಲ್ ಅಂತ ಗೂಡೂರವರು, ಅವರು ನಮ್ಮ ಕರ್ನಾಟಕದಲ್ಲೇ ಬೆಸ್ಟ್ ಎಂಟ್ರಾಲಜಿಸ್ಟ್, ಸೊ ವೈದ್ಯರಾಗಿ ಸೇವೆ ಸಲ್ಲಿಸಕತ್ತಾರ ಅಂತ ಹೇಳಕ್ ಬಹಳ ಖುಷಿ ಆಗತ್ತ, ಬಹಳ ಹೆಮ್ಮೆ ಆಗತ್ತ. ಜೂನ್ 2015ನೇ ಇಸ್ವಿಯಲ್ಲಿ ಒಂದು ಸಂದರ್ಭ ನಾವು SVM ಕಾಲೇಜ್ ರಿಸೈನ್ ಮಾಡಿಬಿಟ್ಟು ಆ ವರ್ಷ ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಹಾಕಿ ಆ ವರ್ಷ ನಾವು ಸ್ಪಂದನಾ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತ ಪ್ರಾರಂಭಿಸಿದ್ವಿ. ಅದನ್ನ ಪ್ರಾರಂಭಿಸಾಕ ನಮ್ಮ ಅಚ್ಚುಮೆಚ್ಚಿನ ಶಾಸಕರು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಮತ್ತು ಅವರ ಧರ್ಮಪತ್ನಿ ವೀಣಾ ಕಾಶ್ಯಪ್ನವರು ಬಂದು ಉದ್ಘಾಟನೆ ಮಾಡಿಕೊಟ್ರು. ಅದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಬಹಳ ಖುಷಿ ಅನ್ಸುತ್ತಾ. ಹಾಗೇನೆ ಈಗ ನಮ್ಮ ಧನ್ಯರು ರಾಜು ಬೋರಾಧನ್ಯವರು, ಈ ಜಾಗ ನಾವು ಈಗ ನಮಗ್ ಕಾಲೇಜನ್ನ ಕಟ್ಟಿವಲ್ಲ, ಅದು ಬೋರಾಧನ್ಯರ ಜಾಗ ರೀ. ಅವರು ನಮ್ಮ ಸ್ಪಂದನಾ ಕಾಲೇಜಿಗೋಸ್ಕರ, ಶಿಕ್ಷಣ ಪ್ರಸಾರಕ್ಕೋಸ್ಕರ ಬಹಳ ಕಡಿಮೆದಲ್ಲಿ ನಮಗ ಸಹಾಯ ಮಾಡಿ ಇವತ್ತೆಲ್ಲ ಅನುವು ಮಾಡಿಕೊಟ್ಟಾರ. ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ನೆನೆಸಲೇಬೇಕು. ಅವರ ಸಹಾಯ ಆಶೀರ್ವಾದ ನಮ್ಗೆ ಯಾವತ್ತೂ ಐತೆ ಅಂತ ಹೇಳಕ ಬಯಸ್ತೀನಿ. ಹಾಗೇನೆ ನಮ್ಮ ಕಾಲೇಜಿನ ವಿಶೇಷತೆ ಏನಪ್ಪಾ ಅಂತಂದ್ರ, ಮೊದಲನೇದಾಗಿ ಉಪನ್ಯಾಸಕರಿಂದ ಪ್ರಾರಂಭಿಸಿ ಉಪನ್ಯಾಸಕರಿಂದ ನಿರ್ವಹಿಸಲ್ಪಡ್ತಕ್ಕಂತ ಏಕೈಕ ಸಂಸ್ಥೆ. ನಾವೇ ಶಿಕ್ಷಕರು, ನಾವೇ ಮಾಲಕರು, ನಾವೇ ಪ್ಯೂನ್ರು ಅನ್ಬಹುದು. ಅಂದ್ರ ನೇರವಾಗಿ ವಿದ್ಯಾರ್ಥಿ ಸಂಪರ್ಕಕ್ಕೆ ನಾವು ಹೋಗ್ಬಿಟ್ಟು ಕ್ಲಾಸ್ನಲ್ಲಿ ದಿನ ಇವತ್ತಿನವರೆಗಾದ್ರೂ 5 ಕ್ಲಾಸ್ ತಗೊಂತೀವಿ ನಾವು 3 ಜನ. ಸೊ ಹಂಗಾಗಿ ವಿದ್ಯಾರ್ಥಿಗಳ ಸಂಪರ್ಕಕ್ಕೆ ಬಹಳ ಹತ್ತಿರದಿಂದ ಹೋಗಿ ಅವರ ಪ್ರಗತಿಗೆ, ಅವರ ಸಮಸ್ಯೆಗಳಿಗೆ ನೇರವಾಗಿ ನಾವು ಸ್ಪಂದಿಸಿ ಅವರಿಗೆ ನಾವು ಹೇಗೆ ದಾರಿಗೆ ತರಬೇಕಪ್ಪ ಅನ್ನೋ ಒಂದು ಟೆಕ್ನಿಕ್ ಸ್ಕಿಲ್ಲು, ಒಂದು ಕಠಿಣ ಪರಿಶ್ರಮನ ನಮಗ
ಅಳವಡಿಸ್ಕೊಂಡ್ಬಿಟ್ಟು 20 ವರ್ಷ ನಮ್ಗೆ ಏನು ವಜ್ಜೆನ ಅನ್ಸೋದಿಲ್ಲ. ಹುಡುಗ ನೋಡಿದ್ಕೊಳಕ್ ಗೊತ್ತಾಗತ್ತಾ ಇವ್ ಯಾವ ಲೆವೆಲ್ ಅದನ್ನ, ಇವ್ ಏನ್ ಮಾಡ್ಬೇಕು. ಮನ್ಯಾಗ ಊರಾಗ ಮಿಕ್ಕಿ ಬಂದಂತ ಹುಡುಗರು ನಮ್ಮಲ್ಲಿ ಸಿಗಾ ಆಗ್ತಾರ. ಅದು ಬಹಳ ನಮ್ಗೆ ಖುಷಿ ಅನ್ಸುತ್ತಾ, ಹೆಮ್ಮೆ ಅನ್ಸುತ್ತಾ. ಯಾಕಂತಂದ್ರ ಪ್ರಾಮಾಣಿಕವಾಗಿ ವಿದ್ಯಾರ್ಥಿ ಪ್ರಗತಿ, ವಿದ್ಯಾರ್ಥಿಯ ಬೆಳಕಿಗೋಸ್ಕರ ಒಬ್ಬ ವಿದ್ಯಾರ್ಥಿ ಚಂದಾಗ ಒಂದ್ ಮನ್ಯಾಗ ಸೆಟ್ಲ್ ಆದ್ನಂದ್ರ ಇಡೀ ಕುಟುಂಬನ ಜಗ್ಕೊಂಡು ಒಯ್ತಕ್ಕಂಥ ಸಾಮರ್ಥ್ಯ ಇರ್ತೈತಿ. ಆ ದಾಸೋಹವನ್ನ ನಾವು ಶಿಕ್ಷಣ ಪ್ರಸಾರನ ಮಾಡಾಕ ತುಂಬಾ ಖುಷಿ ಅನ್ಸುತ್ತ, ಬಹಳ ಹೆಮ್ಮೆ ಅನ್ಸುತ್ತ. ಹಾಗೇನೆ ಮತ್ತೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರ 2015 ಇಸ್ವಿಯಿಂದ ಪ್ರಾರಂಭ ಆಯ್ತು. ಇಡೀ ಇಲ್ಕಲ್ ಮತ್ತೆ ಹುಣಗುನ್ ತಾಲೂಕಿನಲ್ಲಿ ಸೈನ್ಸ್ 45% ಆಗಕ್ ಬಹಳ ಕಷ್ಟ ಇತ್ತು. ನಾವು ಮೊದಲನೇ ವರ್ಷನ 88% ಪಾಸಿಂಗ್ ಪರ್ಸೆಂಟ್ ಮಾಡಿ ಸುಮಾರು ಮೊದಲನೇ ವರ್ಷ 180 ವಿದ್ಯಾರ್ಥಿಗಳ ದಾಖಲಾತಿಯನ್ನು ಪಡ್ಕೊಂಡ್ವಿ. ಅದೆಲ್ಲ ಯಾಕಪ್ಪ ಅಂದ್ರ ನಮ್ಮ ಕೈಯಲ್ಲಿ ಕಲ್ತಂತ ಅನೇಕ ವಿದ್ಯಾರ್ಥಿಗಳು ನಮ್ಮ ಮೇಲೆ ಭರವಸೆ ಇಟ್ಟು, ಸರ ನಾನು ಬಿಟ್ಟು ಹೋಗ್ತೀನಿ, ಏನ್ರ ಮಾಡ್ರಿ, ಒಂದ್ ದಾರಿಗೆ ತಗೊಂಬರ್ರಿ ಅಂತ ಅಭಿಮಾನದಿಂದ ಬಹಳ ಹಕ್ಕಿನಿಂದ ಅವ್ರ ತಮ್ಮ ತಂಗಿ ಮಕ್ಳಿಗೆ ಬಿಟ್ಟು ಹೋದಂತ ಸಾಕಷ್ಟು ಉದಾಹರಣೆಗಳದಾವ್. ಈಗೆಲ್ಲ ನಾ ಹೇಳ್ಕೊಂತ ಕುಂದ್ರೆ ದೊಡ್ಡ ದೊಡ್ಡ ಹುದ್ದೆಗಳು USA, ಜರ್ಮನಿ, ಫ್ರಾನ್ಸ್ ಇಂದ ಫೋನ್ ಹಚ್ತಾರ ಶಿಕ್ಷಕರ ದಿನಾಚರಣೆ ದಿವಸ. ಬಹಳ ಖುಷಿ ಅನ್ಸುತ್ತೆ, ಬಹಳ ಹೆಮ್ಮೆ ಅನ್ಸುತ್ತೆ. ಅದೆಲ್ಲ ಹೇಳ್ತಾ ಕುಂತ್ರೆ ಬಹಳ ಸಮಯ ಹೋಗುತ್ತೆ. ಹಾಗಾಗಿ ನಾನು ಬಹಳ ಶಾರ್ಟ್ಕಟ್ ಆಗಿ ನಮ್ಮ ಶಾಸಕರು ನಮ್ಮ ಬೆನ್ನೆಲುಬಾಗಿ ಅವತ್ತು ನಿಂತಾರ, ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಬಹಳ ಋಣಿಯಾಗಿ ಅದೀನಿ ಅಂತ ಹೇಳಕ್ ಬಯಸ್ತೀನಿ. ಸೊ ಸ್ಪಂದನ ಹುಟ್ಟಿದ್ದು ಆಕ್ಚುಲಿ 2000ನೇ ಇಸ್ವಿ ಒಳಗ ನಮ್ಮ ಕೌದಿ ಸರ್ ಅಂತ ಹೇಳಿ ಬಾಸ್, ನಾವು 4 ಮಂದಿ ಕೂಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹೆಸರು ಇಡಬೇಕು ಅಂತೇಳಿ, ಇಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ PCMB ಟ್ಯೂಟೋರಿಯಲ್ ಇಡೋಣ ಅಂತೇಳಿ. ಓಕೆ, ಸೊ PCMB ಟ್ಯೂಟೋರಿಯಲ್ 2000ನೇ ಇಸ್ವಿ ಒಳಗೆ ಸ್ಟಾರ್ಟ್ ಆಯ್ತು. ಕೇವಲ 9 ವಿದ್ಯಾರ್ಥಿಗಳಿಂದ. ಆ 9 ವಿದ್ಯಾರ್ಥಿಗಳು ನವಗ್ರಹಗಳು. ಅದರಲ್ಲಿ ಒಬ್ರು ಹೇಳ್ಬೇಕಪ್ಪ ಅಂದ್ರೆ ರುದ್ರೇಶ್ ಗಾಳಿ ಇವತ್ತು ಬರ್ಬೇಕಾಗಿತ್ತು, ಅವರು ಅನುಪಸ್ಥಿತಿಯಲ್ಲಿ ಇದ್ದಾರೆ. ಅವ್ರು ನಮ್ಮ ವಿದ್ಯಾರ್ಥಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ, ಅದು 2000 ಇಸ್ವಿ ಒಳಗ. ಸೊ ಇದೇ ರೀತಿ ರಿಸಲ್ಟ್ ಅನ್ನು ಕೊಟ್ಟುವಂತ ಹೋದ್ವಿ, ಒಳ್ಳೆ ರಿಸಲ್ಟ್ಸ್ ಅನ್ನು ಕೊಟ್ಟುವಂತ ಹೋದ್ವಿ. ಸ್ಟ್ರೆಂತ್ ಜಾಸ್ತಿ ಆಯ್ತು. PCMB ಟ್ಯೂಟೋರಿಯಲ್ ಒಳಗ ಒಂದು 100 ವಿದ್ಯಾರ್ಥಿಗಳಷ್ಟು ಸಂಖ್ಯೆ ಆಯ್ತು ರಿಸಲ್ಟ್ ಕೊಟ್ಟಾಗ. ಸೊ ಒಂದು ಸಮಸ್ಯೆ ಉದ್ಭವ ಆಯ್ತು, ಜಾಗದ ಸಮಸ್ಯೆ. ಅಲ್ಲಿ ಶಾಕಾಂಬರಿ ಸೊಸೈಟಿ ಒಳಗ ಒಂದು ಬಾಡಿಗೆ ತಗೊಂಡ್ವಿ, ವರ್ಷಕ್ಕೆ 20,000ದಂಗ 100 ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡ್ರು, ಒಳ್ಳೆ ರಿಸಲ್ಟ್ ಕೊಟ್ವಿ. ಅಲ್ಲಿ ಸುತ್ತಮುತ್ತಲಿನ ಸಾರ್ವಜನಿಕರು ಒಂದು ಪ್ರಾಬ್ಲಮ್ ಬಂತು, ಪ್ರತಿನಿತ್ಯ ಕಿರಿಕ್. ಸೊ ಇಲ್ಲಿ ಸಮಸ್ಯೆಗಳಿದಾವೆ, ಏನ್ ಮಾಡ್ರಿ, ಒಟ್ಟೆ ಟ್ಯೂಷನ್ ಮಾಡ್ಬೇಡ್ರಿ ಅಂತ ಹೇಳಿ. ಆ ಸಂದರ್ಭದೊಳಗ ನಮ್ಮ ರವಿ ಸರ್ ಒಂದು ಧೈರ್ಯ ಮಾಡಿದ್ರು. ತುಂಬಿಗಿ ಸರಿಗೆ, ನನಗೆ ಅವಾಗ ಅಂಜುಬುರುಕರು ನಾವಿಬ್ಬರು ಆಕ್ಚುಲಿ, ವೀರೇ ಸರ, ತುಂಬಿಗಿ ಸರ, ಒಂದು ಜಾಗ ಪರ್ಚೇಸ್ ಮಾಡೋಣ, ಟ್ಯೂಷನ್ ಕಟ್ಸೋಣ ಅಂತಂದೇಳಿ, ಒಂದು ಬಿಲ್ಡಿಂಗ್ ಮಾಡೋಣ ಅಂತೇಳಿ. ಸೊ ಆ ಸಂದರ್ಭದೊಳಗ ಕೌದಿ ಸರು, ಅರಸಿದ್ದಿ ಸರು, ತುಂಬಿಗಿ ಸರು, ನಾನು ಕೂಡ್ಕೊಂಡು ನಮ್ಮ ಅರಸಿದ್ದಿ ಮ್ಯಾನೇಜರ್ ಕಡೆ ಹೋದ್ವಿ. ನಾವು ಸರ್, ನಾವು ಬಿಲ್ಡಿಂಗ್ ಕಟ್ಸ್ಬೇಕಾಗಿದೆ ಸರ್, ಜಾಗ ತಗೋಬೇಕು ಅಂತೇಳಿ. ಅರಸಿದ್ದಿ ಮ್ಯಾನೇಜರ್ ಅವಾಗ ಇಳಕಲ್ ಅರ್ಬನ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಇದ್ರು. ಇಲ್ಲ ಅದ್ರ ಜೊತೆಗೆ ಅವ್ರ ಮಾಮರು, ರವಿ ಸರ್ ಮಾಮರು ಇಲ್ಲೇ ಬಂದಿದ್ದಾರೆ. ಅವ ನಮಗೆ ಸಿಮೆಂಟ್ ಮತ್ತೆ ಕಬ್ಬಿಣ ತಗೊಳ್ಲಿಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಆ ಸಂದರ್ಭದೊಳಗೆ ಅವ್ರ ಮಾಮಾರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರ ಒಂದು ಲಾರಿ ಬರ್ತಾ ಇದ್ವಿ ಇದು ಹಾಕ್ಲಿಕ್ಕೆ. ಅವ್ರಿಗೆ ಒಂದು ಪೈಸೆ ಇಸ್ಕೊಂಡ್ಲಾರ್ದಂಗ ಸಿಮೆಂಟ್ ಮತ್ತೆ ಕಬ್ಬಿಣ ಹಾಕಿ ಹೋಗ್ತಾ ಇದ್ರು. ಆಮೇಲೆ ಕೊಡ್ರಿ ನೀವು ಅಂತಂದೇಳಿ. ಈ ತರ ಧೈರ್ಯ ತುಂಬುವಂತದ್ದು ಇದ್ದಾಗ ನಾವ್ಯಾಕ ಚಾರ್ಜ್ ಆಗಬಾರ್ದು ಅಂತಂದೇಳಿ. ಸೊ ಆ ಸಂದರ್ಭದೊಳಗ ಆ ಬಿಲ್ಡಿಂಗ್ ಕಟ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಹಿಂಗೆ ಉತ್ತರೋತ್ತರವಾಗಿ ಬೆಳೀತು, ಬಿಲ್ಡಿಂಗು ಬೆಳೀತು. ಒಳ್ಳೆ ರಿಸಲ್ಟ್, ಸ್ಟ್ರೆಂತ್ ಬಂತು, ಒಳ್ಳೆ ರಿಸಲ್ಟ್ ಕೊಟ್ವಿ. ಸಾಕಷ್ಟು ಸಂಖ್ಯೆ ಒಳಗೆ ಪಾಲಕರು ಮತ್ತೆ ಶಿಕ್ಷಕರು, ಇವತ್ತು ನಮ್ಮ ಶಿಕ್ಷಕರು ಸಹಿತ, ಹೆಡ್ ಮಾಸ್ಟರ್ ಸಹಿತ ಬಂದಿದ್ದಾರೆ. ಅವರ ಒಂದು ಸಹಕಾರದಿಂದ ಒಳ್ಳೆ ಸ್ಟ್ರೆಂತ್ ಬಂತು, ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟುವಂತ ಬಂದ್ವಿ. ಸೊ ಉತ್ತರೋತ್ತರವಾಗಿ ಬೆಳೀತು. ಸೊ ಆ ನಂತರ ಒಂದು ಸಂದರ್ಭ ಏನ್ ಬಂತಪ್ಪ ಅಂದ್ರೆ, ಟ್ಯೂಷನ್ ಆಗ್ಲೇ ಅರಸಿದ್ದಿ ಸರ್ ಹೇಳಿದ್ರು, ಇಲ್ಲೇ ಬಾಜು ಇರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ನಾವು 3 ಸಹಿತ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ವಿ. ಕೇವಲ 1,500 ರೂಪಾಯಿ ಪೇಮೆಂಟ್. ಆ ಟೈಮ್ದೊಳಗೆ 1,500 ರೂಪಾಯಿ ಪೇಮೆಂಟ್ ತಗೊಂಡ್ಬಿಟ್ಟು ಈ ಸಂಸ್ಥೆ ನಡೆಸಬೇಕಾಗಿತ್ತು. ಬೆಳಿಗ್ಗೆ ಅಲ್ಲಿ ಪಾಠ ಮಾಡ್ತಾ ಇದ್ವಿ, ವಾರಕ್ಕೆ 30 ತಾಸು ಪೀರಿಯಡ್ ಪಾಠ ಮಾಡಿದ್ವಿ. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಟ್ಯೂಷನ್ ಮಾಡ್ತಾ ಇದ್ವಿ. ಒಂದು ಸಂದರ್ಭ ಬಂತು 2014-15 ಇಸ್ವಿ ಒಳಗ, ಆ ಕಾಲೇಜನ್ನು ಬಿಡುವಂತ ಸಂದರ್ಭ ಬಂತು. ನೀವು ಟ್ಯೂಷನ್ ಆದ್ರೂ ಮಾಡ್ರಿ ಅಥವಾ ಕಾಲೇಜರ ಮಾಡ್ರಿ, ಒಟ್ಟಿನಲ್ಲಿ ಒಂದ್ ಕಡೆ ಇಡ್ರಿ ಅಂತ ಹೇಳಿ. ಆಯ್ತು, ನಾವು ಟ್ಯೂಷನ್ ಮಾಡ್ತೀವಿ ಅಂತಂದೇಳಿ ರಿಸೈನ್ ಮಾಡ್ಕೊಂಡ್ ಬಂದ್ವಿ. ಆ ಸಂದರ್ಭದೊಳಗ ಧೈರ್ಯ ಮಾಡಿ, ಅದೇ ಸಂದರ್ಭದೊಳಗ PU ಬೋರ್ಡ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ವಿ, ಕಾಲೇಜಿಗೆ ಪರ್ಮಿಷನ್ ಅಂತ ಹೇಳ್ಬಿಟ್ಟು.
ಸೊ ದೇವರ ದಯದಿಂದ ಮಹಾಂತೇಶನ ಅನುಗ್ರಹದಿಂದ ಸೊ ಇವತ್ತು ವಿಜಯಾನಂದ ಕಾಶ್ಯಪ್ ಸಾಹೇಬರಿದ್ದಾರೆ, ಅವರ ಒಂದು ಅನುಗ್ರಹದಿಂದ, ಮತ್ತೆ SR ಪಾಟೀಲ್ರು ಇವತ್ತು ಬರಬೇಕಾಗಿತ್ತು, ಅವರ ಒಂದು ಅನುಗ್ರಹದಿಂದ, ಸೊ ಅವರ ಒಂದು ಆಶೀರ್ವಾದದಿಂದ ನಮಗೆ ಒಂದು ಕಾಲೇಜ್ ಪರ್ಮಿಷನ್ ಸಿಕ್ತಾವತ್ತು. ಆ ಧೈರ್ಯವಾಗಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದ್ವಿ ಇದೇ ಬಿಲ್ಡಿಂಗ್ ಒಳಗ. ಸೊ ನೀವು ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಕೌದಿ ಸರ್ ಅವಾಗ 174 ಡೆಸ್ಕ್ಗಳನ್ನ ಮಾಡಿಸಿದ್ರು. ಆ 174 ಡೆಸ್ಕ್ಗಳನ್ನ ಮಾಡಿಸಿದಾಗ ಅವ್ರು ಏನ್ ಮುಂದೆ ಆಲೋಚನೆ ಇತ್ತು ಅನ್ನೋ ಗೊತ್ತಿಲ್ಲ. ಆ ಫಸ್ಟ್ ಬ್ಯಾಚ್ ಅಲ್ಲೇ 174 ಅಡ್ಮಿಷನ್ಸ್ಗಳು ಆದವು. ಅದು ದೇವರ ಅನುಗ್ರಹ, ಅದು ಮಹಾಂತೇಶನ ಅನುಗ್ರಹ ಅದು. ಸೊ 174 ಅಡ್ಮಿಷನ್ಸ್ ಫಸ್ಟ್ ಬ್ಯಾಚ್. ಆಕ್ಚುಲಿ ಹೊಸ ಕಾಲೇಜ್ ಅಂತಂದ್ರೆ 30-20 ಬಂದ್ರೆ ಸಾಕು. ಬಟ್ ಇಲ್ಲೇನು ಹಳೆ ವಿದ್ಯಾರ್ಥಿಗಳು ಬಂದಿದಾರಲ್ಲ, ಅವರ ಒಂದು ಅವರ ಒಂದು ಆರೈಕೆಯಿಂದ, ನಮ್ಮ ಪೇರೆಂಟ್ಸ್ ಗಳ ಆರೈಕೆಯಿಂದ 174 ಅಡ್ಮಿಷನ್ಸ್ ಆದವು ಅವತ್ತು. ಆ 174ಕ್ಕೆ 174 ವಿದ್ಯಾರ್ಥಿಗಳು ಪಾಸ್ ಆದ್ರು, ಒಳ್ಳೆ ರಿಸಲ್ಟ್ ಅನ್ನು ಕೊಟ್ವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ. ಸ್ಪಂದನಾ ಕಾಲೇಜ್, ಸ್ಪಂದನಾ ವಿದ್ಯಾವರ್ತಕ ಸಂಘದ ಅಡಿ ಒಳಗ ಸ್ಪಂದನಾ ಪದವಿ ಪೂರ್ವ ಕಾಲೇಜ್ ಅಂತೇಳಿ ನಾಮಕರಣ ಮಾಡಿದ್ವಿ. ಸೊ ಅವತ್ತಿನಿಂದ ಸ್ಟಾರ್ಟ್ ಆಯ್ತು 2014-15 ಒಳಗ. ಇದು 10ನೇ ವರ್ಷ. ಇವತ್ತು ದಶಮಾನೋತ್ಸವಕ್ಕೆ ಬಂದು ನಿಂತಿದ್ದೇವೆ. ಸೊ ಈ ದಶಮಾನೋತ್ಸವ ಆಗಿದ್ಮೇಲೆ ಈಗಲೂ ಸಹಿತ ನಮ್ಮ ಕಾಲೇಜಿಗೆ ಇನ್ನೂ ಇಲಾಖೆ ವತಿಯಿಂದ ಸಾಕಷ್ಟು ಕಂಡೀಷನ್ಸ್ ಗಳಿದಾವೆ. ಆ ಕಂಡೀಷನ್ಸ್ ಗಳನ್ನ ನಾವು ಇನ್ನೂ ಫುಲ್ಫಿಲ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಈ ಬಿಲ್ಡಿಂಗ್ ನಮ್ಗೇನಾಗಿದೆ ಅಂತ ಚಿಕ್ಕದಾಗಿದೆ, ಇನ್ನು ನಾವು ಇದನ್ನ ಎಕ್ಸ್ಟೆಂಡ್ ಮಾಡಬೇಕಾಗಿದೆ. ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಅಂದ್ರೆ ಜಾಗ ನಮ್ಗಿಲ್ಲ. ಈಗ ಆಲ್ರೆಡಿ ನಾವು ನಮ್ಮ ಸ್ಪಂದನಾ ವಿದ್ಯಾವರ್ತ ಸಂಘದ ಅಡಿ ಒಳಗ 2 ಎಕರೆ ಹೊಲ ತಗೊಂಡು ಇಲ್ಲೇ ಉಚ್ಚನೂರು ರೋಡ್ದೊಳಗ ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ. ಈ 2 ಎಕರೆ ಭೂಮಿ ಒಳಗ ನಾವು ಈ ಹೊಸ ಕಾಲೇಜನ್ನ ಬರುವಂತ ಫೆಬ್ರವರಿಯಿಂದ ನಾವು ಹೊಸ ಕಾಲೇಜನ್ನ ನಿರ್ಮಾಣ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದಕ್ಕೆ ಸಾಹೇಬ್ರು MLA ಸಾಹೇಬ್ರು ಒಂದು ಆಶೀರ್ವಾದ ಬೇಕು. ಮುಂದೆ ಅವ್ರು ನಮ್ಮ ಜೊತೆಗೆ ಸದಾ ಇದ್ಬಿಟ್ಟು ದಯವಿಟ್ಟು ಆ ಒಂದು ಕಾರ್ಯದೊಳಗ ಅವ್ರು ನಮಗೆ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭದೊಳಗ ಕೇಳ್ಕೊಳ್ತಾ ಇದ್ದೀನಿ. ಒಂದು ಸಂಗತಿ, ಆ ಸ್ಪಂದನೆ ಇಲ್ಲಾರ್ದೆ ಯಾವುದು ಕೂಡ ನಾವು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಸ್ಪಂದನಾ ವಿದ್ಯಾವರ್ತಕ ಸಂಘ ಇವತ್ತು ವಿದ್ಯಾದಾನವನ್ನ, ಗುಣಮಟ್ಟದ ವಿದ್ಯಾವನ್ನ ಕೊಟ್ಟು ಇವತ್ತು ಅನೇಕ ನಮ್ಮ ನಗರದ, ನಮ್ಮ ತಾಲೂಕಿನ ಮಕ್ಕಳಿಗೆ ಆ ಪ್ರತಿಭಾವಂತರಾಗಿ ಈ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ದಾರಿಯನ್ನು ರೂಪಿಸಿಕೊಳ್ಳೋದಕ್ಕೆ ಇವತ್ತು ಆಧಾರ ಸ್ತಂಭ ಆದಂಥದ್ದು ಅದು ನಮ್ಮ ಸ್ಪಂದನಾ ವಿದ್ಯಾವರ್ತಕ ಸಂಘ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಕುಟುಂಬದ್ದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸ್ಪಂದನ ಇಲ್ಲಾಂದ್ರೆ ಯಾವುದೂ ಸಾಧ್ಯ ಇಲ್ಲ. ಸ್ಪಂದನ ಅನ್ನೋದು ಪ್ರತಿ ಹಂತದಲ್ಲಿ ಯಾವುದೇ ಒಂದು ರಂಗವನ್ನು ತೆಗೆದುಕೊಡ್ರಿ, ಸ್ಪಂದನ ಬೇಕೇ ಬೇಕು. ಆ ಸ್ಪಂದನ ಹೆಸರಿನಲ್ಲಿ ಈ ವಿದ್ಯಾವರ್ತಕ ಸಂಘವನ್ನು ಕಟ್ಟಿ ನಮ್ಮ ನಿವೃತ್ತ ಮುಖ್ಯ ಗುರುಗಳಾದಂಥವ್ರು ನಮ್ಮ ಅಂಬರೀಶ್ ಕೌದಿ ಅವರು ಮತ್ತು ನಮ್ಮ ಹರ್ಷಿದ್ದಿ ಸಾಹೇಬರು ಕೂಡ, ಮತ್ತು ನಮ್ಮ ವೀರೇಶ್ ಆಗಿರ್ಬೋದು, ನಮ್ಮ ಬಸವರಾಜ್ ತುಂಬಿಯವರು ಕೇವಲ ಕೆಲವಷ್ಟು ಬಳಲಿಕೆಯಷ್ಟು ಜನ ಸೇರಿಕೊಂಡು ಇದರ ಒಂದು ಕೋಚಿಂಗ್ ಸೆಂಟರ್ ಆಗಿ ಪ್ರಾರಂಭ ಮಾಡಿ ಇವತ್ತು ಕಳೆದ 25 ವರ್ಷದಲ್ಲಿ ಇವತ್ತು ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ಆದರೆ 25 ವರ್ಷಗಳಲ್ಲಿ ತಂದೇ ಆದ ಸಾಧನೆಯನ್ನ ಮಾಡಿರುವಂತಹ ಒಂದು ಸಂಸ್ಥೆ ಅದು ಇಳಕಲ್ ನಗರದಲ್ಲಿ, ಅದು ಸ್ಪಂದನ ಅನ್ನೋ ಮಾತನ್ನು ಇಚ್ಛೆಪಡ್ತೀವಿ. ಈ ಸಂಸ್ಥೆ ಬಗ್ಗೆ ಮುಗಿತು ನಾನು ವಿದ್ಯಾರ್ಥಿನಿಯರ ಬಗ್ಗೆ 2 ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸ್ಪಂದನ ಅನ್ನೋದು ನಮ್ಮ ರವಿ ಅರಸಿಜಿಯವರು ಮಾತಾಡುವಾಗ ಹೇಳಿದರು, ವಿದ್ಯಾರ್ಥಿಗಳಲ್ಲಿ ಕೇವಲ ನಾವು ಶಿಕ್ಷಣವನ್ನ, ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಒಂದು ವಿದ್ಯಾರ್ಥಿ ಜೀವನವನ್ನ ಇವತ್ತು ನಾವು ಹಸರು ಮಾಡಕ್ ಆಗೋದಿಲ್ಲ. ಅವ್ರಿಗೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಸಮಾಜದಲ್ಲಿ ಆಗು ಹೋಗುಗಳನ್ನ ಮತ್ತು ಮಾನವೀಯತೆಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾವ ಸಂಸ್ಥೆ ಮಾಡುತ್ತೆ ಆ ಸಂಸ್ಥೆ ನಿಜವಾದ ಇವತ್ತು ಶಿಕ್ಷಣ ಸಂಸ್ಥೆ ಆಗಿ ಈ ಉಳಿಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಮ್ಮ ಪ್ರಸ್ತುತ ಕಾಲದಲ್ಲಿ ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಹಾಳಾಗುವುದಿದೆ. ಅದು ಅರ್ಥವನ್ನು ನಾವು ಮಾತಾಡಬೇಕಾಗತ್ತೆ. ಯಾಕಂದ್ರೆ ವಿದ್ಯಾರ್ಥಿ ಜೀವನವನ್ನು ನಾವು ನೋಡಿದೀವಿ, ನೀವು ನೋಡ್ತಾ ಇದ್ದೀರಿ. ನಮ್ಮ ವಿದ್ಯಾರ್ಥಿ ಜೀವನ ಬೇರೆ, ಇವತ್ತಿನ ವಿದ್ಯಾರ್ಥಿಗಳ ಜೀವನವೇ ಬೇರೆ ಇದೆ. ಯಾಕಂದ್ರೆ ತಾಂತ್ರಿಕ ಯುಗ ಎಲ್ಲವನ್ನ ಬಹಳ
ತುದಿಯಲ್ಲೇ ಸಿಗುವಂತ ಒಂದು ಕಾಲದಲ್ಲಿ ನೀವು ಇದ್ದೀರಿ. ಒಂದು ಕಾಲ ಇತ್ತು, ಟಿವಿ ಇರಲಿಲ್ಲ, ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಬಹುತೇಕ ಕೌದಿ ಸರ್ಗೆ ಅವ್ರ ಕಾಲದಲ್ಲಿ ಅಂದ್ರೆ ಇನ್ನೂ ಏನಿರಲಿಲ್ಲ. ನಮ್ಮ ಕಾಲದಾಗ ಇವರ ಟೆಲಿಫೋನ್ ಬಂದವು. ನಾವು PUC ಫಸ್ಟ್ ಇಯರ್ ಇದ್ದಾಗ ನಾವು ಟೆಲಿಫೋನ್ ನೋಡಿ, ನಾವು ಲ್ಯಾಂಡ್ಲೈನ್ ರಾಜ್ಕುಮಾರ್ ಕಾಟಾವರ ನೆನಪೈತಾ? ಇವತ್ತು ಹೊರಡಿನ ತುದಿಯಲ್ಲಿ ಇವತ್ತು ಎಲ್ಲ ಮಾಹಿತಿಯನ್ನು ಸಿಗುವಂತ ಕಾಲದಲ್ಲಿ ತಾವಿದ್ದೀರಿ. ಆದ ಕಾರಣ ನಾನು ಹೇಳುವುದೇನೆಂದ್ರೆ, ಮೊದಲು ನಮಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಅಗತ್ಯ, ಬಹಳಷ್ಟು ಅಗತ್ಯ ಆಗುವಂಥದ್ದು. ನಮಗೆ ಮಾನವೀಯತೆಯ ಮೌಲ್ಯಗಳು ಅಗತ್ಯ ಇದ್ದಾವೆ. ಯಾಕಂದ್ರೆ ಇವತ್ತಿನ ಜಗತ್ತು ದಾರಿ ತಪ್ಪಿಸುವಂತ ಕಾರ್ಯದಲ್ಲೇ ಇವತ್ತು ವಿಲೀನ ಆಗಿದೆ. ಹೊರತಾಗಿ ಇವತ್ತು ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆ ಗುಣಗಳನ್ನ, ಒಳ್ಳೆ ಮೌಲ್ಯಗಳನ್ನ ಕಳಿಸುವಂತ ನಿಟ್ಟಿನಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಇವತ್ತು ನಾವು ಸಾಮಾಜಿಕ ಜಾಲತಾಣವನ್ನು ತೆಗೆದುಕೊಂಡ್ರೆ ದಾರಿ ತಪ್ಪಿಸುವಂತ ಕೆಲಸಗಳೇ ಬಹಳ ಆಗ್ತಾ ಇದಾವೆ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ಏನ್ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ, ಬಹುತೇಕ ನಾವಿದೆಲ್ಲ ಕೂತವರು ರೈತರ ಮಕ್ಕಳ, ಕೌದೀಸರು ರೈತರ ಮಕ್ಕಳ, ಮರ್ಸಿದಿ ಸಾಹೇಬರು ರೈತರ ಮಕ್ಕಳ, ನಾನು ರೈತರ ಮಗನ. ಯಾಕ್ರಿ ನನಗೆ ರೈತರ ಮಕ್ಕಳು? ಯಾಕಂದ್ರೆ ಭಾರತ ದೇಶ ಅಂದ್ರೆ ಏನೋ ಕೃಷಿ ಅವಲಂಬಿತ, ಕೃಷಿ ಆಧಾರಿತ ದೇಶ ಅನ್ನೋದು ನಮ್ಮ ಭಾರತ ದೇಶ. ಯಾಕಂದ್ರೆ 75% ನಾವು ರೈತರು ಅಂತ ನಾವು ಹೇಳ್ಕೊಳ್ತೀವಿ. ರೈತರ ಮಕ್ಕಳಾಗಿ ನಾವು ಇಷ್ಟು ಹುದ್ದೆಯನ್ನು ಹೊಂದಿದ್ದೀವಿ, ಪದವಿಯನ್ನು ಹೊಂದಿದ್ದೀವಿ, ಎಲ್ಲವನ್ನು ಹೊಂದಿದ್ದೀವಿ. ಆದ್ರೆ ನಮ್ಮ ಮೂಲ ಕಸುಬು, ಭಾರತ ದೇಶದ ಬೆನ್ನೆಲುಬು ಅನ್ನದಾತ ರೈತ. ಆ ರೈತ ಕಸುಬನ್ನು ನಾವು ಮರಿತಾ ಇದ್ದೀವಿ. ಇವತ್ತು ಎಲ್ಲರೂ ನಾವು ವಯಸ್ಸಾಗ್ತೀವಿ. ಒಳ್ಳೆ ಶಿಕ್ಷಣವನ್ನು ನಮ್ಮ ಸ್ಪಂದನ ಕಾಲೇಜ್ ಕೊಡ್ತಾ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಮಾನವೀಯತೆ ಮೌಲ್ಯಗಳನ್ನ ಇವತ್ತು ಎತ್ತಿ ಹಿಡಿಯುವಂತ ಕೆಲಸ, ಸಂಸ್ಕಾರ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ಈ ಸಂಸ್ಥೆ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ, ಬಹಳಷ್ಟು ಜನ KS ಆಫೀಸರ್ ಆಗಿ. ನನ್ನ ಹಳೆಯನೇ ರುದ್ರೇಶ್ ಗಾಳಿ ಅಂದ್ರೆ ಯಾರು ಬೇಡ ಇಲ್ಲ, ನನ್ನ ಸ್ವಾಗತಿ ಮಗ ಅವ. ನನ್ನ ಸ್ವಾಗತಿ ಮಗ ಇವತ್ತು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾರೆ. ಅವರು ಸೀನಿಯರ್ ಸ್ಕೇಲ್ IS KS ಅವರು. ಬಹುತೇಕ ಕೆಲವೇ ದಿನಗಳಲ್ಲಿ DC ಕೂಡ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. DC ಕೂಡ ಆಗ್ತಾರೆ. ಅದರ ಸ್ಪಂದನ ನಿಮ್ಮ ಕಾಲೇಜಿನಲ್ಲಿ ಕೊಡುಗೆ ಬಹಳಷ್ಟು ಇದೆ. ಆದ್ರೆ ಎಲ್ಲಿ ಒಂದು ಮಾತನ್ನ ನಾನು ಮರಿತೀನಿ ಏನು, ಇವತ್ತು ನಮ್ಮ ರೈತರ ಮಕ್ಕಳು ಯಾರು ರೈತರಾಗ್ತಾ ಇಲ್ಲ. ರೈತರು ಯಾರು ವಿದ್ಯಾವಂತರ ಆಗ್ಬಾರ್ದು ಅಂತ ಏನ್ ತಪ್ಪಿಲ್ಲ, ನೀವು ಓದ್ರಿ, ವಿದ್ಯಾವಂತರಾಗ್ರಿ. ಆದ್ರೆ ಇವತ್ತು ತಾಂತ್ರಿಕ ಯುಗದಲ್ಲಿ ರೈತರು ಕೂಡ ಇವತ್ತು ನಮ್ಗೆ ಅನ್ನ ಇಲ್ಲಾರ್ದೆ ನಾವ್ ಏನು ಮಾಡೋದಕ್ಕಾಗೋದಿಲ್ಲ. ಹೊಟ್ಟಿಗೆ ಅನ್ನ ಇಲ್ಲಾರ್ದೆ ನಾವು ವಿದ್ಯೆನೂ ಕಲಿಯಕ್ಕಾಗೋದಿಲ್ಲ, ನೀವು ಉದ್ಯೋಗ ಮಾಡಕ್ಕೂ ಆಗೋದಿಲ್ಲ. ಆದ್ರೆ ಮೊದಲು ನೀವು ರೈತರ ಮಕ್ಕಳಾದಂಥವ್ರು ಆ ಕೃಷಿ ಅವಲಂಬಿತ ನಮ್ಮ ಕುಟುಂಬಗಳೇನಿದ್ವು ಆ ಕೃಷಿ ಕನ್ನ ಬಿಡುವಂಥದ್ದು ಆಗ್ಬಾರ್ದು. ಯಾಕಂದ್ರೆ ಎಲ್ಲರೂ ಮರ್ತು ಬಿಡ್ತಾ ಇದ್ವಿ. ಇಲ್ಲಿ ಪರಿಸ್ಥಿತಿ ಬಂದಿದೆ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಾಕಪ್ಪ, ಒಬ್ಬ ಬಸ್ ಕಂಡಕ್ಟರ್ ಆದ್ರೂ ಸಾಕು, ಬಸ್ ಡ್ರೈವರ್ ಆದ್ರೂ ಸಾಕು, ಮತ್ತು ಇವತ್ತು ಹುದ್ದೆ, ಸರ್ಕಾರಿ ಹುದ್ದೆ ಬೇಕು ಅನ್ನೋ ಪರಿಸ್ಥಿತಿಗೆ ನಾವು ಬಂದು ಕೂತಿದ್ವಿ. ಈ ರೀತಿ ಆದ್ರೆ ದೇಶ ಎಲ್ಲಿ ಹೋಗುತ್ತೆ? ಇವತ್ತು ನಾವು ಅದನ್ನು ಕೂಡ ವಿವೇಚನೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ನಮ್ಮ ಮಕ್ಕಳೆಲ್ಲರೂ ಬರೀ ಪದವಿ IS ಆಫೀಸರ್ ಆಗ್ಲಿ, KS ಆಫೀಸರ್ ಆಗ್ಲಿ, ಇನ್ನು ಬೇರೆ ಬೇರೆ ಹುದ್ದೆಗಳು ಬಹಳ ಅದಾವ. ಇಂಜಿನಿಯರ್ ಹುದ್ದೆ, MBBS ಹುದ್ದೆ. ನಾನು MBBS ಹುದ್ದೆ ಬಂದಿನಿ. ನಾನೇನು ಕಡಿಮೆ ಓದಿಲ್ಲ, MBBS ಮುಗಿಸಿ ಬಂದೀನಿ ನಾನು. ಆದ್ರೆ ಬಂದು ಇಲ್ಲಿ ನಿಂತೀನಿ ನಿಮ್ಮನ್ನ, ನಿಮ್ಮ ಸೇವೆ ಮಾಡಕ್. ನಾನು ಅಲ್ಲಿ ಸೇವೆ ಮಾಡ್ಬೇಕಾಗಿತ್ತು, ಇಲ್ಲಿ ಸೇವೆ ಮಾಡಕ್ ಬಂದೀನಿ. ಆದ್ರೆ ಸೇವೆ ಅನ್ನೋದು ಬಹಳ ದೊಡ್ಡದು. ಅದರಲ್ಲಿ ಯಾವ ರಂಗದಲ್ಲಿ ಗುರುತಿಸ್ಕೊಳ್ತೀರಿ ಅನ್ನೋದು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದ್ರೆ ರೈತರ ಮಕ್ಕಳಾಗಿ, ಕೃಷಿ ಅವಲಂಬಿತ ದೇಶ ಆದಂತ ಭಾರತ ದೇಶವನ್ನ ನಾವು ಉಳಿಸ್ಬೇಕು ಅಂದ್ರೆ ನಾವು ಈ ವರ್ಗವನ್ನು ಕೂಡ ಉಳಿಸಿದಾಗ ಮಾತ್ರ ಸಾಧ್ಯ, ನಮ್ಮ ಹೊಟ್ಟೆ ತುಂಬುವುದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರಿವಿಟ್ಕೊಂಡು ಹೆಜ್ಜೆ ಇಡಬೇಕು ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ವಿದ್ಯಾವಂತರಾಗಿ ರೈತರ ಆಗ್ಬಾರ್ದು ಅಂತ ಏನಿಲ್ಲ. ಇವತ್ತು ಎಷ್ಟೋ ಜನ, ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಇವತ್ತು ವಿಜ್ಞಾನಿಗಳು ಇವತ್ತು ಒಳ್ಳೆ ಭೂಮಿಯನ್ನು ತಗೊಂಡು ಅನೇಕ ಇವತ್ತು ಈ ರೈತರನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ನಮ್ಮ ದೇಶದಲ್ಲಿ ನಡೆದಿದೆ. ಆ ಕಡೆ ಕೂಡ ಗಮನ ಹರಿಸಬೇಕು. ಯಾಕಂದ್ರೆ ನಾವು ವೈದ್ಯರಾಗುವುದು, ಇಂಜಿನಿಯರ್ ಆಗುವುದು, ಮತ್ತು ಬೇರೆ ಬೇರೆ DC ಆಗೋದು, SP ಆಗೋದು, IPS ಆಗೋದು ಇದು ಇದ್ದಿದ್ದೆ. ಅದ್ರ ಜೊತೆಗೆ ಈ ಒಂದು ಮೂಲ ಕಸಬನ್ನ ಮರೆಯುವಂಥದ್ದು ಆಗಬಾರ್ದು. ಆ ಕಡೆ ಕೂಡ ವಿದ್ಯಾರ್ಥಿಗಳ ಗಮನವನ್ನು ಹರಿಸಬೇಕು. ಅದರಲ್ಲಿ ಚಿಂತನೆ ಇರಲಿ. ಅದರ ಬಗ್ಗೆ ಇವತ್ತು ಸರ್ಕಾರಗಳು ಕೂಡ
ಇವತ್ತು ಅನೇಕ ಸಂಶೋಧನೆ ಮುಖಾಂತರ ಕೃಷಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ಕೃಷಿಯನ್ನ ಬೆಳೆಸುವಂತ ಕಾರ್ಯ ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ಅದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಸ್ಪಂದನಾ ಕಾಲೇಜಿಗೆ ಬಂದು ಒಂದು ಹುರುಪು ಹುಮ್ಮಸ್ಸು. ಯಾಕಂದ್ರೆ ನಾವು ಮೂರು ಬಂದ ಕೂಡ ಯಾಕೆ ಕೇಕಿ ಹೊಡೆದ್ರೆ ಈಗ ಸ್ವಲ್ಪ ಸೌಂಡ್ ಕಡಿಮೆ ಐತಿ, ಬಹುತೇಕ ಹೊಟ್ಟೆ ಸಿದ್ದಂಗೆ ಐತಿ ಇಲ್ಲ. ಇದು ವಿದ್ಯಾರ್ಥಿ ಜೀವನ. ಇದು ಬಂದಾಗಲೇ ಇದು ವಿದ್ಯಾರ್ಥಿಗಳು ಅನಿಸ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ಆ ಹುರುಪು ಹುಮ್ಮಸ್ಸು ಅನ್ನೋದು ಇದೇ ವಯಸ್ಸಲ್ಲಿ ಇರುತ್ತೆ, ಬಟ್ ಬಿಟ್ರೆ ನಮ್ಮ ವಯಸ್ಸಿಗೆ ಬರೋದಿಲ್ಲ. ಅದು ನೆನ್ಪಿಟ್ಟುಕೊಂಡ್ರೆ ಈಗ ಏನ್ ಮಜಾ ಮಾಡ್ತೀವಿ ಮಾಡ್ರಿ, ಅದ್ರ ದಾರಿ ತಪ್ಪು ಮಾಡಕ್ ಹೋಗ್ಬಾರ್ದು. ಯಾವುದು ನನ್ನ ಉದ್ದೇಶ ಮಾಡುವಂಥದ್ರಲ್ಲಿ ಗುಣ ಇರಬೇಕು, ಗುಣಮಟ್ಟ ಇರಬೇಕು. ಏನು ನಾವು ಪಾಲಕರಿಗೆ ಬೇಜಾರಾಗಿ ನಮ್ಮ ತಂದೆ ತಾಯಿ ನೆಂಬಿ ನಿಮ್ಗೆ ವಿದ್ಯೆಯನ್ನು ಕೊಟ್ಟು ಏನೋ ಮಾಡ್ತಾರೆ ಸುತ್ತಳ್ಳಿ ಈಗ ಸಾಕೀಗ ನೀವು ಎಚ್ಚರಿದ್ರಿ ಅಂತ ಗೊತ್ತಾಯ್ತು ನನಗೆ, ನೀವು ಎಚ್ಚರಿದ್ರಿ ಅಂತ ಗೊತ್ತೈತಿ. ಆದ್ರೆ ನಾನು ಹೇಳೋದೇನಂದ್ರೆ ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು, ಯಾಕಂದ್ರೆ ಇವತ್ತು ನಮ್ಮ ಸ್ಪಂದನಾ ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕಡಿಮೆ ದರದಲ್ಲಿ ಬೇರೆ ಸಂಸ್ಥೆಗಳನ್ನು ನೋಡಿದ್ದೀನಿ ನಾನು, ಇವತ್ತು ಬೇರೆ ಸಂಸ್ಥೆಗಳನ್ನು ನೋಡಿದ್ದೀನಿ. ಇವತ್ತು ಬಹಳ ಸರಳ ರೀತಿಯಲ್ಲಿ ವಿದ್ಯೆಯನ್ನ ದೊರಕಿಸುವಂತ ಕೆಲಸ ನಮ್ಮ ಸ್ಪಂದನಾ ಸಂಸ್ಥೆ, ನಮ್ಮ ಕೌದಿ ಸರು, ನಮ್ಮ ಸಿದ್ದಿಯವರು, ಕುಟುಂಬ ಅವರು ಮಾಡ್ತಾ ಇದ್ದಾರೆ. ಅದ್ರ ಸದುಪಯೋಗವನ್ನು ಪಡ್ಕೊಡ್ರಿ. ಒಳ್ಳೆ ವಿದ್ಯಾರ್ಥಿಗಳಾಗಿ ನಾವು ಒಳ್ಳೆ ಭವಿಷ್ಯವನ್ನ ಈ ದೇಶವನ್ನು ಕಟ್ಟುವಂತ ಪ್ರಜೆಗಳಾಗಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಕಟ್ಕೊಂಡು ಹೋಗೋರಿಗೆ ಕೂತೀವಿ, ಮುಂದೆ ಕಟ್ಟುವಂತ ಕೆಲಸ ನಿಮ್ಮದಿದೆ. ಈ ದೇಶವನ್ನು ಸದೃಢ ರಾಷ್ಟ್ರವಾಗಿ ಜಾತ್ಯತೀತ ತಳಹಾದಿ ಮೇಲೆ ಪವಿತ್ರವಾದ ಸಂವಿಧಾನ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಡೆದು ಪ್ರಜೆಗಳಾಗಿ ಪ್ರಜಾಪ್ರಭುತ್ವವನ್ನು ಎತ್ತಿರುವಂತ ಕೆಲಸ ತಮ್ಮಿಂದ ಆಗಬೇಕು ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಜವಾಬ್ದಾರಿಗಳು ಬಹಳ ಇದಾವೆ. ಯಾಕಂದ್ರೆ ಈ ದೇಶದ ಪ್ರಜೆಗಳು ನಾವು ಈ ದೇಶವನ್ನು ನಡೆಸ್ತಾ ಇದ್ರೆ ಮತ್ತಾರು ಬೇರೆ ಅಮೆರಿಕದವರು ಪಾಕಿಸ್ತಾನದವರು ಬಂದು ನಡೆಸಂಗಿಲ್ಲ. ಅದನ್ನ ನಾವು ಹೊರಬಿಟ್ಕೊಂಡು ನಡಿಬೇಕಾಗತ್ತೆ. ಆ ರೀತಿಯಲ್ಲಿ ತಂದೆ ತಾಯಿಗೆ ಬೇಕಾಗಿ ಗುರುಗಳಿಗೆ ಒಬ್ಬ ಒಳ್ಳೆಯ ಶಿಷ್ಯನಾಗಿ ಇವತ್ತು ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ ತಾವು ಗುರುತಿಸಿಕೊಂಡು ನಡೆಯುವಂತಹ ಕೆಲಸ ತಾವು ವಿದ್ಯಾರ್ಥಿಗಳು ಮಾಡ್ತೀರಿ. ಅದರ ಜೊತೆಗೆ ನಾನು ಹೇಳಿದ ಮಾತನ್ನು ಕೂಡ ಗಮನ ಹರಿಸಿ. ನೀವು ರೈತರ ಮಕ್ಕಳಾದ್ರೆ ಮತ್ತೆ ಬಹಳಷ್ಟು ಮಂದಿ ಬಂದವರು, ಆದ್ರೆ ಆ ಕೃಷಿಯನ್ನ ಕೈ ಬಿಡುವಂತ ಕೆಲಸ ಆಗ್ಬಾರ್ದು. ಯಾಕೋ ಎಲ್ಲೋ ಒಂದು ಕಡೆ ಬಹಳಷ್ಟು ಆ ಒಂದು ನಿಷ್ಕಾಳಜಿ ಇವತ್ತು ಪ್ರಾರಂಭ ಆಗಿದೆ. ಅದು ಕೂಡ ಆಗ್ಬಾರ್ದು ಅನ್ನೋದು ನನ್ನ ಆಂತರಿಕ, ನನ್ನ ಮನಸ್ಸಿನ ಒಂದು ಕಾಳಜಿಯ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಂಡು, ಇವತ್ತೇನು ನಮ್ಮ ಕೌದಿ ಸರ್ ಬಹುತೇಕ ನೋಡ್ರಿ 78 ವರ್ಷ ಅವರಿಗೆ, 78 ವರ್ಷ ಆದ್ರೂ ಹೇಗೆ ಕುಂತೈತೆ ಹಳೆ ಟೈಗರ್ ಕುಂತಾಗೆ, ಹಳೆ ಟೈಗರ್ ಇದ್ದಂಗೆ. ಓಲ್ಡ್ ಟೈಗರ್ ಇಸ್ ಅಂತಾರಲ್ಲ, ಬೆಟರ್ ದೆನ್ ನ್ಯೂ ಟೈಗರ್ ಅಂತ, ಹಂಗೆ ಐತೆ ನಮ್ಮ ಹುಲಿ. ನಮ್ಮ ಬೀಗ್ರವರು ಆದ್ರೆ ಅದಕ್ಕೆ ಹೊಗಳ್ತಾ ಇಲ್ಲ ನಾನು, ಆದ್ರೆ ಅವರಲ್ಲಿ ಇಚ್ಛಾಶಕ್ತಿ ಇದೆಯಲ್ಲ, ಅವ್ರು ಒಂದು ಹೆಮ್ಮೆದ ಮಾತನ್ನು ಹೇಳಿದ್ರು. ಇಡೀ ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿ ಎಷ್ಟು ಪದವಿ ಪೂರ್ವ ಕಾಲೇಜ್ ಇದಾವೆ, ಅದು ವಿಜ್ಞಾನ ಆಗಿರ್ಬೋದು, ಇನ್ನಿತರ ವಿಷಯಗಳಾಗಿರ್ಬೋದು. ಇವತ್ತು ಸ್ಪಂದನಾ ಕಾಲೇಜ್ ಇಡೀ ಮತಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪದವಿ ಪೂರ್ವ ಕಾಲೇಜ್ಗಿಂತ ಇವತ್ತು ಎಷ್ಟು ಒಂದೇ ನಂಬರ್ 1 ಇದೆ ಅನ್ನೋದಕ್ಕೆ ಇವತ್ತು ಅವರು ತಮ್ಮ ಕಳಕಳಿಯಿಂದ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕಾಳಜಿ ಇದ್ದಲ್ಲೇ ಮಾಡ್ತಾರೆ. ನಿಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಅವರು ನಿಂತಾರೆ. ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿನಿಯರಿಗೆ ಹೇಳ್ತಾ, ಇವತ್ತು ಈ ಸಂಸ್ಥೆ ಇವತ್ತೇನು ನಮ್ಮ ವೀರೇಶ್ ಅವರು ಹೇಳಿದ್ರೆ, ಈಗಾಗಲೇ ಈ ಸಂಸ್ಥೆ ಇನ್ನೂ ಅತಂತ್ರವಾಗಿ ಬೆಳೆಸೋದಕ್ಕೆ ಅವ್ರು ಮುಂದಾಗಿದ್ದಾರೆ. ಯಾಕಂದ್ರೆ ಅವ್ರ ಕಷ್ಟವನ್ನು ಕೇಳಿದ್ರೆ ನಾನು ಕೊನೆಯ ಒಂದು ಮಾತು ಹೇಳ್ಬಿಡ್ತೀನಿ ಬುದ್ಧಿ, ನಾನು ಹಿಡ್ಕೊಂಡೇ ಹೇಳ್ತೀನಿ, ಯಾವುದೇ ಶ್ರಮವಿಲ್ಲಾರದೆ ನೀವು ಸುಖವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ನೆನಪಿಟ್ಕೊಡ್ರಿ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇವತ್ತು ಕಷ್ಟಪಟ್ಟರೆ ಮುಂದೆ ಒಂದು ದಿವಸ ಇವರಂತೆ ಇಲ್ಲಿ ಬಂದು ಅತಿಥಿಗಳಾಗಿ ಮಾರ್ಗದರ್ಶನ ನೀಡೋದಕ್ಕೆ ಸಾಧ್ಯ. ಅದು ನನ್ನ ಜೀವನ ಕೂಡ ಶ್ರಮದಿಂದ ಬಂದದ್ದು, ನನಗೆ ರಂಗ ಬಂದಿಲ್ಲ, ಎಮ್ಮೆಲೆ ಸಿಕ್ಕಿಲ್ಲ. ಭಾಳ ಮಂದಿ ತಿಳ್ಕೊಂಡ್ರೆ ಲ್ಯಾಟ್ರಿ ಹೊಡಿತಾರ, ಲ್ಯಾಟ್ರಿ ಹೊಡೆಯೋದಲ್ಲ, ಊಟ ಹಾಕಿದಲ್ಲೇ ನಾನು ಇಲ್ಲಿ ಗೆದ್ದು ಬಂದೀನಿ. ಅದು ಇಷ್ಟು ಮಂದಿ ಅದಾರ ಮಾತಾಡೋರು, ಏನು ಮಾಡೋಕ್ಕಾಗಲ್ಲ ಅವ್ರಿಗೆ, ಅವ್ರು ಮಾತಾಡ್ತಾರ, ಅದು ಲ್ಯಾಟ್ರಿ ಹೊಡೆಯೋಕ್ಕಾಗೋದಿಲ್ಲ. ಅದು ನನ್ನ ಶ್ರಮ, ನನ್ನ ಪರಿಶ್ರಮ ಏನಿದೆ ಅನ್ನೋದು ನನಗರಿವಿದೆ. ಆ ಪರಿಶ್ರಮದಿಂದ ಅದಕ್ಕೆ ದಿವ್ಯ ಪುರಾಣದಲ್ಲಿ ಮಾತಾಡ್ತಾರೆ,
ಯಾರ ಪರಿಶ್ರಮವನ್ನು ಕೂಡ ವ್ಯಕ್ತಗೊಳಿಸೋದಿಲ್ಲ ಅನ್ನೋದು ದೇವವಾಣಿ ಇದೆ. ಆ ದೇವವಾಣಿಯಂತೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸ್ಕೋಬೇಕು, ಗುರಿ ಇರಬೇಕು. ಉದ್ದೇಶವಿಲ್ಲಾರದೆ ಜೀವಿಸುವುದು, ಗುರಿ ಇಲ್ಲಾರದೆ ಭಾರವನ್ನು ಹೊಡೆಯೋದು ಎರಡೂ ಒಂದೇ ಅಂತ. ಅದಕ್ಕೆ ಅದನ್ನ ಅರ್ಥ ಮಾಡಿಕೊಂಡು ತಾವು ನಡೀತೀರಿ ಅಂತ ಹೇಳಿ ಭಾವಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನಮ್ಮ ಕೌದಿಯವರು, ಅರಸಿದ್ದಿಯವರು, ನಮ್ಮ ವೀರೇಶ್ ಅವರು ಏನು ಒಂದು ದೊಡ್ಡ ಸಂಸ್ಥೆಯನ್ನ ಇನ್ನೂ ಕಟ್ಟಕ್ಕೆ ಕೊಟ್ಟಿದ್ದಾರೆ. ನಾನು ಅವರ ಜೊತೆಗೆ ತನು ಮನ ಧನದಿಂದ ನಾನು ನಿಮ್ಮ ಜೊತೆಗೆ ಎಂದೆಂದು ಇದ್ದೀನಿ. ಈ ಸಂಸ್ಥೆ ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕು, ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.